ನಿನಗೆ ಉಪಕಾರ ಮಾಡಕ್ ಹೋಗಿ ಮನೆಗೆ ಮಾರಿ ಆದ್ನಂತ ನನಗೆ ಅನ್ನಿಸ್ತಾ ಇದೆ ಸರ್. ಹಾಗೆಲ್ಲ ಅನ್ಕೋಬೇಡ ಕಾವೇರಿ. ಪ್ಲೀಸ್ ಸರ್, ಲೀವ್ ಮಿ ಅಲೋನ್. ಗೆಟ್ ಟುಗೆದರ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ. ನಾನು ಬರ್ತೀನಿ. ನಾನು ಹೆಜ್ಜೆ ಇಟ್ಟಾಗಿದೆ, ಹಿಂದಕ್ಕೆ ಹೋಗಕ್ಕಂತೂ ಆಗಲ್ಲ. ಪ್ರಪಂಚ ನನ್ನನ್ನು ನಂಬದೆ ಹೋದ್ರೂ ಪರವಾಗಿಲ್ಲ. ನನ್ನ ತಾಯಿಗೆ ಸತ್ಯ ಗೊತ್ತಾಗಿ ನನ್ನನ್ನು ನಂಬಿದ್ರೆ ನನಗಷ್ಟೇ ಸಾಕು. ಅದಕ್ಕೆ ಆ ದೇವ್ರೆ ದಾರಿ ತೋರಿಸ್ಬೇಕು. ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ ಸರ್, ಯೋಚನೆ ಮಾಡಬೇಡಿ. ನಡ್ಸೋಕೆ ನಿಂತ ಮೇಲೆ ಕಣ್ಣೀರನ್ನ, ನಿಜವಾದ ದುಃಖನ ಮುಚ್ಚಾಕಿ ನಡ್ಸೋದು ಕಷ್ಟ ಅಲ್ಲ. ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ನಾನು ನಟಿಸ್ತೀನಿ. ಹೋಗಿ ಗೆಟ್ ಟುಗೆದರ್ಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ. ಊರಿಗೆ ಬೆಳಕಾಗಕ್ಕೆ ಹೋಗಿ ನಿನ್ನ ಪಾಲಿಗೆ ಕತ್ಲೆ ಆಗೋಗ್ತಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಮ್ಮ. 100 ಜನಕ್ಕೆ ಒಳ್ಳೇದಾಗೋದಾದ್ರೆ ನಾವು ಎಂಥ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅಂತ ನೀನು ಹೇಳಿದ ಮಾತನ್ನೇ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಮ್ಮ. ಆದರೆ ಅದನ್ನು ಈಗ ನಿನಗೆ ಅರ್ಥ ಮಾಡಿಸೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಮ್ಮ. ಇವತ್ತಲ್ಲ ನಾಳೆ ನಿನಗೆ ಸತ್ಯ ಗೊತ್ತಾದರೆ ಆಗ ನನ್ನ ನೀನು ಅರ್ಥ ಮಾಡ್ಕೊಳ್ತೀಯ ಅನ್ನೋ ನಂಬಿಕೆ ಇದೆ. ಆದರೆ ಅಲ್ಲಿ ತನಕ ಈ ನೋವು ನಮ್ಮ ನಡುವೆ ಕಣ್ಣೀರಿನ ಅಣೆಕಟ್ಟಾಗುತ್ತೆ ಅಷ್ಟೇ.